ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೊಂದು ಲೆಂತಿ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಈವ್ನಿಂಗ್ ಮತ್ತು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಟ್ಯೂಸ್ಡೇ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಯಿತು. ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು, ಮತ್ತು ನನ್ನ ವಾಚ್ ಒಂದು ಸ್ವಲ್ಪ ಬ್ಯಾಟ್ರಿ ಲೋ ಆಗಿತ್ತು. ಸೊ ಅದನ್ನು ಚೇಂಜ್ ಮಾಡಿಸ್ಕೊಬರೋಣ ಅಂತ ಹೋಗಿ ಚೇಂಜ್ ಮಾಡಿಸ್ಕೊಬಂದೆ. ನನ್ನದು ಸ್ಮಾರ್ಟ್ ವಾಚ್ ಸಹ ಏನೂ ಚಾರ್ಜ್ ಆಗ್ತಾ ಇರಲಿಲ್ಲ. ಸೊ ಅದನ್ನು ಚೆಕ್ ಮಾಡಿಸ್ಕೊಬರೋಣ ಅಂತ ಹೋಗಿದ್ವಿ. ಸೊ ಅಲ್ಲಿ ಚೆಕ್ ಮಾಡಿಸ್ಕೊಂಡು, ಮತ್ತು ಒಂದು ಸ್ವಲ್ಪ ಮನೆಗೆ ಹೂವು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದ್ವು. ಸೊ ಹಂಗೆ ಬರ್ತಾ ಸ್ವಲ್ಪ ತರಕಾರಿ ಎಲ್ಲನೂ ಸಹ ಬೇಕಾಗಿತ್ತು ಮನೆಗೆ. ಟೊಮೊಟೊ ಖಾಲಿಯಾಗಿತ್ತು ಅಂತಂದ್ಬಿಟ್ಟು ಟೊಮೊಟೊ ತೊಗೊಂಡು, ಸ್ವಲ್ಪ ಸೊಪ್ಪೆಲ್ಲ ಚೆನ್ನಾಗಿತ್ತು ಅಂತ ಸೊಪ್ಪು ತೊಗೊಂಡು ಬಂದೆ. ಮನೆ ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಮುದ್ದೆ ಸೊಪ್ಪು ಸಾರನ್ನು ಮಾಡಿದ್ದೆ. ಸೊ ಮಾಡಿಬಿಟ್ಟು ತಿಂದ್ಬಿಟ್ಟು ಮಲ್ಕೊಂಬಿಟ್ವಿ. ಬೆಳಗ್ಗೆ ಬೇಗ ಎದ್ದು, ಸೊ ವೆಡ್ನೆಸ್ಡೇ ಮಾರ್ನಿಂಗ್ ಹುಡುಗರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಮನೆಯಲ್ಲಿ ನನ್ನ ರೊಟೀನ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆಫೀಸ್ ಕೆಲಸನೂ ಮಾಡಿಕೊಂಡು ಮನೇಲಿ ಕೆಲಸನೂ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ಆದ್ರೂ ಸಹ ಮಾಡಿಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಬೆಳಗ್ಗೆ ಆ ಸೋಫಾದು ಕವರ್ಸ್ ಎಲ್ಲನೂ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಿದ್ದೆ. ಗುರುವಾರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ವೆಡ್ನೆಸ್ಡೇನೇ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಮತ್ತು ಫ್ರೈಡೇಗೆ ಮನೆ ಮಾತ್ರ ಒಂದ್ಸರಿ ಹೊರಿಸ್ಕೊಳ್ತೀನಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಗುತ್ತೆ, ಯಾಕಂದರೆ ವರ್ಕ್ ಲೈಫ್ನ ಮತ್ತು ಪ್ರೊಫೆಷ್ನಲ್ ವರ್ಕ್ನ ಮತ್ತು ಮನೆ ಕೆಲಸನ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡೋದ್ರಿಂದ ಸೊ ಮಾಡಲೇಬೇಕಾಗುತ್ತೆ. ಸೊ ಈ ಥರ ಬೇಗ ಟೈಮ್ ಸಿಕ್ಕಿದಾಗ ಕೆಲಸಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಎರಡೂ ಒಂದೇ ಸರಿ ಮಾಡ್ಕೊಳ್ಳೋದಕ್ಕೆ ಕಷ್ಟನೂ ಆಗುತ್ತೆ. ಹಾಗಾಗಿ ಸೊ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ತಿರ್ತೀನಿ ಕೆಲಸ ಎಲ್ಲನೂ. ಸೊ ಮತ್ತು ಹಾಗೆ ತಿಂಡಿಗೂ ಸಹ ಏನೋ ಒಂದು ಸ್ವಲ್ಪ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ ಹುಡುಗರಿಗೆ ಟಿಫನ್ಗೆ ಅಂತ. ಸೊ ಅದನ್ನೇ ಸಹ ಇನ್ನೂ ಸ್ವಲ್ಪ ಇತ್ತು. ಸೊ ಅದನ್ನು ಸಹ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು, ಆಮೇಲೆ ನಾನು ಮನೇನ ಆಫೀಸ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಆಫೀಸ್ ಕೆಲಸ ಮುಗಿಯೋಷ್ಟರೊಳಗೆ ನನಗೆ 6:30 ಆಗಿಬಿಡುತ್ತೆ. ಸೊ ಅದರಲ್ಲೂ ಸ್ವಲ್ಪ ಇವತ್ತು ಟೈಮ್ ತೊಗೊಂಡು ಸ್ವಲ್ಪ ಹೊರಗಡೆನೂ ಹೋಗಬೇಕಾಗಿತ್ತು. ಏನಂದರೆ ಸ್ಪೆಕ್ಸ್ ಒಂದು ಸ್ವಲ್ಪ ಹಾಳಾಗಿತ್ತು, ಸ್ಪೇರ್ ಇರೋದು ಒಂದು ಸ್ವಲ್ಪ ಲೂಸ್ ಆಗಿತ್ತು. ಸೊ ಅದನ್ನು ಚೆಕ್ ಮಾಡಿಸ್ಕೊಬರೋಣ ಅಂತ ಹೋಗಿದ್ದು. ನಾನು ಆಲ್ಮೋಸ್ಟ್ ಎಲ್ಲ ಯಾವಾಗೂ ಲೆನ್ಸ್ ಕಾರ್ಟ್ಗೇ ಹೋಗ್ತೀನಿ. ಸೊ ಲೆನ್ಸ್ ಕಾರ್ಟಲ್ಲಿ ಅಂದರೆ ಅವರು ಹೇಳಿದರು, ಸೊ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಲೆನ್ಸ್ನ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮ್ಗೆ ಅವರೇ ಮಾಡಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ದೆ. ಸೊ ಹಾಗೆ ರೊಟ್ಟಿ ಎಲ್ಲ ಇನ್ನೂ ಸ್ವಲ್ಪ ಮಾಡೋದು ಮಿಕ್ಕಿತ್ತಲ್ವ, ಸೊ ಅದನ್ನು ಸಹ ಕಂಪ್ಲೀಟ್ ಮಾಡ್ಕೊಳ್ತಿದ್ದೆ. ತಿಂಡಿ ಎಲ್ಲ ರೆಡಿ ಮಾಡಿ ನಾನು ತಿಂಡಿ ತಿಂದ್ಬಿಟ್ಟು, ಎಲ್ಲರೂ ತಿಂಡಿ ತಿಂದಾದಮೇಲೆ ಸೊ ನಾನು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಸೊ ಇದು ರೊಟ್ಟಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದಕ್ಕೆ ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಇವತ್ತು. ಸೊ ಒಂದೊಂದು ಸರಿ ನಾನು ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ, ಇಲ್ಲ ಇದು ಟೊಮೊಟೊ ಚಟ್ನಿನೂ ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಎಳ್ನೀರಿತ್ತು, ಒಂದು ಸ್ವಲ್ಪ ಕಾಯಿ ಗಟ್ಟಿ ಆಗಿಬಿಟ್ಟಿತ್ತು, ಬಲ್ತೋದಂಗೆ ಆಗಿತ್ತು ಎಳ್ನೀರು, ತುಂಬ ಎಳೆದಿರಲಿಲ್ಲ. ಸೊ ಹಾಗಾಗಿ ಅದನ್ನು ಮಿಕ್ಸಿ ಗ್ರೈಂಡ್ಗೆ ಹಾಕಿ ಒಂದು ಕೂಲ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ ಎಳ್ನೀರಲ್ಲಿ. ಸೊ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು 3 ಜನ ಇದ್ವಿ, ಅದಕ್ಕೋಸ್ಕರ ಸಾಕಾಗಲ್ಲ ಅಂತ ಸ್ವಲ್ಪ ನೀರು ಸಹ ಆ್ಯಡ್ ಮಾಡಿಕೊಂಡು ಇದನ್ನು ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ತೆರಿಯಾಗಿ ಗ್ರೈಂಡ್ ಮಾಡಬೇಕು. ಬಾಯಿಗೆ ಹಂಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಬಂದು ಚಿಯಾ ಸೀಡ್ಸನ್ನು ಸ್ವಲ್ಪ ನೆನೆಸಿಟ್ಟಿದ್ದೆ. ಚಿಯಾ ಸೀಡ್ಸನ್ನು ಹಾಕ್ಕೊಂಡು ಸ್ವಲ್ಪ ಪಲ್ಪ್ ತೆಗೆದಿಟ್ಟು ಹಾಕಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಹೆಲ್ತ್ಗೂ ತುಂಬಾ ಬೆನಿಫಿಟ್ ಇರುತ್ತೆ, ಬಾಡಿನ ಹೈಡ್ರೇಟ್ ಆಗಿ ಇಡುತ್ತೆ. ಚಿಯಾ ಸೀಡ್ಸ್ ಬಂದು ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ನಮ್ಮ ರೆಗ್ಯುಲರ್ ಡೈಲಿ ಲೈಫಲ್ಲೇ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿನ ತಂಪಾಗಿರಿಸೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಬಾಡಿ ಹೈಡ್ರೇಟ್ ಆಗಿರುತ್ತೆ ಯಾವಾಗ್ಲೂ. ಸೊ ಇದೊಂದು ಡ್ರಿಂಕ್ ಮಾಡಿಕೊಂಡು ಎಲ್ಲರೂ ನಾವು 3 ಜನನೂ ಕುಡಿದ್ಬಿಟ್ಟು, ಸೊ ಹಾಗೆ ಸಾಯಂಕಾಲ ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ವ, ಅಲ್ಲಿನೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ರೆಡಿ ಆಗ್ತಿದ್ದೆ. ಸೊ ಹೋಗಿ ಅಲ್ಲಿನೂ ಎಲ್ಲ ಚೆಕ್ ಮಾಡ್ಕೊಂಡ್ಬಂದೆ. ಅಲ್ಲಿ ನೋಡಿದ್ರೆ ಅವರು ಫ್ರೇಮ್ ಸೈಜು, ನಾನು ಯೂಸ್ ಮಾಡ್ತಿರೋ ಫ್ರೇಮ್ ಸೈಜು ಮತ್ತು ಸ್ಪೇರ್ ಇರೋ ಫ್ರೇಮ್ ಸೈಜು ಡಿಫ್ರೆಂಟ್ ಇರೋದ್ರಿಂದ ಕಟ್ ಮಾಡಿ ಅವ್ರು ಫಿಟ್ ಮಾಡೋಕ್ಕಾಗಲ್ಲ ಅಂತಂದರು. ಮತ್ತು ಬೇರೆ ಯಾವುದಾದ್ರೂ ಆಪ್ಷನ್ಸ್ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೆ. ಸೊ ಚೆಕ್ ಮಾಡಿ ಒಂದು ಫೈನಲ್ ಮಾಡಿ ಕೊಟ್ಬಿಟ್ಟು ಬಂದೆ. ಹೋಪ್ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತಷ್ಟು ಒಳ್ಳೆ ವಿಡಿಯೋಗಳೊಂದಿಗೆ ಬರ್ತೀನಿ. ನನ್ನ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಮತ್ತಷ್ಟು ಒಳ್ಳೆಯ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಒಂದು ಸ್ವಲ್ಪ ಹಂಗೆ ಚೆಕ್ ಮಾಡ್ತಾಯಿದ್ದೆ, ಏನಾದರೂ ಬೇರೆ ಹೊಸ ಕಲೆಕ್ಷನ್ಸ್ ಇದೆಯಾ ಅಂತ ಅಂದ್ಬಿಟ್ಟು.
ಸೊ ನನಗೆ ಫಿಟ್ ಆಗೋವಂಥದ್ದು ಯಾವುದೂ ಸಿಕ್ಕಿಲ್ಲ. ಒಂದು ಸ್ವಲ್ಪ ಸನ್ ಗ್ಲಾಸಸ್ನೆಲ್ಲನೂ ಚೆಕ್ ಮಾಡ್ತಿದ್ದೆ. ನಾವು ಪವರ್ ಇರೋದ್ರಿಂದ ಸೊ ನಾವು ಬೇರೆ ಸನ್ ಗ್ಲಾಸಸ್ ಎಲ್ಲ ತೊಗೊಳ್ಬೇಕಂದ್ರೆ ಎಷ್ಟೊಂದು ಯೋಚನೆ ಮಾಡಬೇಕಾಗತ್ತೆ. ತುಂಬ ಸನ್ ಗ್ಲಾಸಸ್ಗೆ ನಮ್ಗೆ ಇಷ್ಟ ಆಗಿದ್ದಕ್ಕೆ ಪವರ್ನ ಇದು ಮಾಡೋಕ್ಕೆ ಆಗೋದಿಲ್ಲ. ಮನೆಗೆ ಒಂದು ಸ್ವಲ್ಪ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಬೇಕಾಗಿತ್ತು, ಹಾಗೆ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಹಾಗೆ ಬರ್ತಾ ದಾರಿನಲ್ಲೇ ತೊಗೊಂಡು ಬಂದ್ವಿ. ಸೊ ಇದೊಂದು ಮತ್ತು ಮನೆಗೆ ಬಂದು ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸೊ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಡಿನ್ನರ್ಗೆ ಬಂದು ಸ್ವಲ್ಪ ಸೀಮೆ ಬದನೆಕಾಯಿ ತೊಗೊಬಂದಿದ್ದೆ. ಸೀಮೆ ಬದನೆಕಾಯಿ ಸಾರು ಮಾಡಿದೆ. ಇದನ್ನು ಬಂದು ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು, ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಸಾಂಬಾರಿಗೂ ಒಂದೇ ಸಾಂಬಾರು ಪೌಡರ್ ಯೂಸ್ ಮಾಡ್ತೀವಿ. ಸೊ ಅದನ್ನು ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ಟು ಸೊ ಬೇಳೆ ಹಾಕಿ ಟೊಮೊಟೊ ರುಬ್ಬಿ ಹಾಕಿಬಿಟ್ಟು ಒಂದು 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕೆ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ತಿಕ್ಕಾಗೆ ಇಡಬೇಕು, ಯಾಕಂದರೆ ಅದು ನೀರು ಬಿಟ್ಕೊಳ್ಳೋದ್ರಿಂದ. ಹಾಗೆ ಪೂಜೆ ನಾಳೆ ಬೆಳಗ್ಗೆ ಪೂಜೆ ಮಾಡೋದಕ್ಕೋಸ್ಕರ ಸೊ ದೇವರ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಿದ್ದೆ. ಸೊ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಹೂವೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ. ಜೊತೆಗೆ ಅಡುಗೆನೂ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಸೊ ಇವತ್ತಿನ ದಿನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.